ಹಲೋ ಫ್ರೆಂಡ್ಸ್, ನಾನು ಸುಷ್ಮಾ. ನಾನು ಜರ್ಮನಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇವತ್ತು ನೀವು ನನ್ನ ಒಂದು ವರ್ಕ್ ಸ್ಟೂಡೆಂಟ್ ಲೈಫ್ ದಿನಚರಿನ ನೋಡ್ಬೋದು. ಇಲ್ಲಿ ಜರ್ಮನಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ ವರ್ಕ್ ಸ್ಟೂಡೆಂಟ್ ಅಂತ. ಏನಪ್ಪ ಅಂದರೆ ಸ್ಟಡೀಸ್ ಕೂಡ ಮಾಡಿಕೊಂಡು ಹೇಗೆ ನಾವು ವರ್ಕ್ನ ಮ್ಯಾನೇಜ್ ಮಾಡ್ತೀವಿ ಅಂತ. ಮೊದಲಿಗೆ ನಾನು ನನ್ನ ಯೂನಿವರ್ಸಿಟಿ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡ್ಕೊಂಡ್ಬಿಡ್ತೀನಿ. ನಂತರ ನಾನು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟೆ. ನನಗೆ ಯೂನಿವರ್ಸಿಟಿಯಿಂದ ಆಫೀಸ್ಗೆ ಅಪ್ರಾಕ್ಸಿಮೇಟ್ಲಿ 1.5 ಅವರ್ ಆಗುತ್ತೆ. ಫಸ್ಟು ಬಸ್ ಕ್ಯಾಚ್ ಮಾಡಿಕೊಂಡು ಆಮೇಲೆ ಟ್ರೈನ್, ಆಮೇಲೆ ಟ್ರಾಮ್ ಕ್ಯಾಚ್ ಮಾಡಬೇಕಾಗುತ್ತೆ ಆಫೀಸ್ ರೀಚ್ ಆಗೋದಕ್ಕೆ. ಸೊ ಮಧ್ಯದಲ್ಲಿ ಹೊಟ್ಟೆ ಏನಾದರೂ ಹಸಿಯುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಫ್ರೂಟ್ ಬೌಲ್ನ ತೊಗೊಂಡೆ. ಫ್ರೂಟ್ ಬೌಲ್ ತಿಂದ್ಕೊಂಡು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಫೈನಲಿ 1.5 ಗಂಟೆ ಜರ್ನಿ ಆದಮೇಲೆ ನಾನು ಫೈನಲಿ ಆಫೀಸ್ಗೆ ರೀಚ್ ಆದೆ. ನಾನು ವರ್ಕ್ ಮಾಡ್ತಿರೋ ಕಂಪನಿ ಬಂದುಬಿಟ್ಟು ಕಾಂಟಿನೆಂಟಲ್ಲು. ಸೊ ನನಗೆ ಇಲ್ಲಿ ವರ್ಕ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು 2 ಡೇಸ್ ಆಫೀಸ್ಗೆ ಹೋಗಬೇಕಾಗುತ್ತೆ. 1 ಡೇ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಆಫೀಸ್ ರೀಚ್ ಆಗೋ ಅಷ್ಟರಲ್ಲಿ 2 ಗಂಟೆನೇ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಊಟ ಮೊದಲು ಮಾಡಿಬಿಟ್ಟು ಆಮೇಲೆ ನಾನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ವರ್ಕ್ ಸ್ಟೂಡೆಂಟ್ ಆಗಿ ನಾನು ಬರೀ 20 ಗಂಟೆ ಅಷ್ಟೇ ವರ್ಕ್ ಮಾಡೋಕ್ಕಾಗುತ್ತೆ ಒಂದು ವಾರದಲ್ಲಿ. ಸೊ ನನಗಿಲ್ಲಿ 2 ಡೇಸ್ ಆಫೀಸ್ ಹೋಗ್ತೀನಿ, 1 ಡೇ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಇವತ್ತಿನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಒಂದು ಕಾಫಿ ಕುಡಿಯೋಕ್ಕಂತ ಬಂದೆ. ಕಾಫಿ ಕುಡಿತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ. ಬಿಕಾಸ್ ಮತ್ತೆ 2 ಅವರ್ಸ್ ಜರ್ನಿ ಇರುತ್ತೆ ಮನೆಗೆ. ಇಲ್ಲಿ ಜರ್ಮನಿಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ವರ್ಕ್ ಸ್ಟೂಡೆಂಟ್ ಲೈಫ್ ಕೂಡ ಚೆನ್ನಾಗೇ ಇರುತ್ತೆ. ಅವರು ಆಫೀಸಲ್ಲಿ ಕೂಡ ನಮಗೆ ವರ್ಕ್ಗೆ ಎಷ್ಟು ಪ್ರಿಯಾರಿಟಿ ಕೊಡ್ತೀವಿ ಅಷ್ಟೇ ಸ್ಟಡೀಸ್ಗೂ ಪ್ರಿಯಾರಿಟಿ ಕೊಡಿ ಅಂತಲೇ ಹೇಳ್ತಾರೆ. ಸ್ಟಡೀಸ್ ಕಮ್ಸ್ ಫಸ್ಟ್ ಅಂತ ಕಾಂಟ್ರಾಕ್ಟಲ್ಲಿ ಕೂಡ ಇರುತ್ತೆ. ಸೊ ಯಾರು ಬೇಕಂದ್ರೂ ವರ್ಕ್ ಸ್ಟೂಡೆಂಟ್ ಲೈಫ್ನ ಆಪ್ಟ್ ಮಾಡ್ಬೋದು ಯೋಚನೆ ಮಾಡ್ದಲೇ. ಮತ್ತೆ ಮನೆ ವಾಪಸ್ ಹೋಗುವಾಗ ಸೇಮ್ ರೂಟೀನ್ ಅಂತಲೇ ಹೇಳ್ಬೋದು. ಟ್ರೈನ್ ಕ್ಯಾಚ್ ಮಾಡಬೇಕು, 2 ಅವರ್ಸ್ ಮತ್ತೆ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಟೈಮ್ ಆಗ್ತಿದೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನನ್ನ ವರ್ಕ್ ಪ್ಲೇಸಲ್ಲಿ ನನಗೆ ಆಫೀಸ್ಗೆ ಬಂದು ಕೆಲಸ ಮಾಡೋದ್ರಿಂದ ಸೊ ಮ್ಯಾಂಡೇಟ್ರಿ ನಾನು ಹೋಗಲೇಬೇಕು, ಕೆಲಸ ಮಾಡಲೇಬೇಕು. ಬಿಕಾಸ್ ನನ್ನ ರೋಲ್ ಕೂಡ ಹಾಗೇ ಇದೆ. ಅರೌಂಡ್ 8:30 ನೈಟ್ ಅಂತಲೇ ಹೇಳ್ಬೋದು. ಬಟ್ ಎಷ್ಟು ಬೆಳಕಿದೆ ನೋಡಿ. ಸಮ್ಮರ್ಸಲ್ಲಿ ಸನ್ಸೆಟ್ ತುಂಬ ಲೇಟಾಗುತ್ತೆ ಮತ್ತು ಸನ್ರೈಸ್ ಕೂಡ ತುಂಬ ಬೇಗ ಆಗುತ್ತೆ. ಸೊ ಮನೆಗೆ ಬಂದಮೇಲೆ ಇದೊಂದು ಸನ್ಸೆಟ್ನ ನಾನು ವಿಟ್ನೆಸ್ ಮಾಡಿದೆ. ಅಷ್ಟೇ ಫ್ರೆಂಡ್ಸ್, ಇದೇ ನನ್ನ ಒಂದು ದಿನಚರಿ ಆಗಿತ್ತು. ಬೀಯಿಂಗ್ ಎ ವರ್ಕ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.